ಕೋಗಿಲು ಕ್ರಾಸ್ ಮನೆ ತೆರವು ವಿಚಾರ ಈಗ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಆಡಳಿತ ಮತ್ತು ವಿರೋಧ ಪಕ್ಷಗಳ ಆರೋಪಕ್ಕೆ ಸಾಕ್ಷಿ ಆಗ್ತಾ ಇರುವ ಈ ಘಟನೆ ಈಗ ಸುತ್ತಿ ಬಳಸಿ ಕಾಂಗ್ರೆಸ್ ಕೊರಳಿಗೆ ಇದು ಸುತ್ತಿಕೊಳ್ಳುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟೋಕೆ ಅವಕಾಶ ಕೊಟ್ಟು ಲಕ್ಷ ಪಡೆದಿದ್ದ ವ್ಯಕ್ತಿ ಕಾಂಗ್ರೆಸ್ ಮುಖಂಡ ಅನ್ನೋದು ಈಗ ತಡವಾಗಿ ಗೊತ್ತಾಗಿದೆ. ಅದರ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೋಗಿಲು ಕದನ ಸುತ್ತಿ ಬಳಸಿ ಕಾಂಗ್ರೆಸ್ ಕೊರಳಿಗೆ ಸುತ್ತಿಕೊಳ್ತ. ಕಾಂಗ್ರೆಸ್ ಮುಖಂಡನ ನಂಬಿ ಮೋಸ ಹೋದ್ರ ನಿರಾಶ್ರಿತರು. ಕೋಗಿಲು ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಒಂದು ಕಡೆ ವಲಸಿಗರು ಅನಧಿಕೃತವಾಗಿ ಮನೆ ನಿರ್ಮಿಸಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದ್ರೆ, ಸರ್ಕಾರ ಮಾತ್ರ ಮಾನವೀಯತೆ ಆಧಾರದ ಮೇಲೆ ಬದಲಿ ನಿವೇಶನ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದೆ. ಆದ್ರೆ ಒಂದು ಸಮುದಾಯದವರ ಓಲೈಕೆಗಾಗಿ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇದರಲ್ಲಿ ಮಾನವೀಯತೆ ಅನ್ನೋದೇ ಸುಳ್ಳು ಅಂತ ಟೀಕಿಸ್ತಾ ಇರುವ ನಡುವೆ ಅಕ್ರಮ ಲೇಔಟ್ನ ರೂವಾರಿಯೇ ಕಾಂಗ್ರೆಸ್ ಮುಖಂಡ ಅನ್ನೋ ಅನುಮಾನ ಮೂಡ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಸಚಿವ ಕೃಷ್ಣ ಬೈರೇಗೌಡ ಜೊತೆಗಿರುವ ವಸೀಂ ಅನ್ನುವ ವ್ಯಕ್ತಿಯ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಷ್ಟಕ್ಕೂ ಈ ವಸೀಂ ಯಾರು ಅಂದ್ರೆ, ಕಳೆದ ವರ್ಷ ಡಿಸೆಂಬರ್ 20ರಂದು ಜಿಬಿಎ ಡೆಮಾಲಿಷನ್ ಮಾಡಿದ್ದ ಕಾಲೋನಿಗಳಲ್ಲಿ ವಸೀಂ ಕಾಲೋನಿ ಕೂಡ ಒಂದು. ಸರ್ಕಾರಿ ಜಾಗದಲ್ಲಿ ತನ್ನದೇ ಹೆಸರಿನ ಕಾಲೋನಿಯೊಂದನ್ನ ಹುಟ್ಟುಹಾಕಿ ಅಲ್ಲಿ ವಲಸಿಗರಿಗೆ ಲಕ್ಷ ಪಡೆದು ಮನೆ ಕಟ್ಟಿಕೊಳ್ಳಲು ಸಹಾಯ ಮಾಡಿದ್ನಂತೆ. ಅಷ್ಟೇ ಅಲ್ಲದೆ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪಾನ್ ಕಾರ್ಡ್ಗಳನ್ನ ತನ್ನ ಪ್ರಭಾವ ಬಳಸಿ ಮಾಡಿಸಿ ಕೊಟ್ಟಿದ್ದ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಸಚಿವ ಕೃಷ್ಣ ಬೈರೇಗೌಡ ಆಪ್ತ ಅನ್ನೋ ಕಾರಣಕ್ಕೆ ಅಧಿಕಾರಿಗಳು ಎಲ್ಲಾ ವಿಚಾರ ಗೊತ್ತಿದ್ರು ಕಣ್ಮುಚ್ಚಿ ಕುಳಿತಿದ್ರು ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸದ್ಯ ಕೋಗಿಲು ಕದನ ಇದೀಗ ಕಾಂಗ್ರೆಸ್ ಉರುಳಿಗೆ ಸುತ್ತಿಕೊಳ್ತಾ ಇದ್ದು, ವಿಪಕ್ಷದವರು ಮಾಡ್ತಾ ಇದ್ದ ಟೀಕೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಮಾನವೀಯತೆ ಮಾತನಾಡ್ತಾ ಇರೋ ಸರ್ಕಾರ ಈ ವಿವಾದವನ್ನ ಹೇಗೆ ಬಗೆಹರಿಸಿಕೊಳ್ಳುತ್ತೋ ಕಾದು ನೋಡಬೇಕು. ಮಂಜುನಾಥ್ ಹೊಸಹಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.